ವಯನಾಡಿನಲ್ಲಿ ಭಾರಿ ಪ್ರಮಾಣದ ಭೂಕುಸಿತ ಉಂಟಾಗಿ ಇದೀಗ 43 ಜನ ಸಾವನ್ನಪ್ಪಿದ್ದಾರೆ. ಅದಲ್ಲದೆ ಇನ್ನೂ ಜಾಸ್ತಿ ಸಾವು ಆಗ್ಬೋದು, ಜಾಸ್ತಿ ಜನ ಸಿಲುಕಿದ್ದಾರೆ ಅಂತಲೂ ಹೇಳಲಾಗ್ತಿದೆ. ಯಾಕೆ ಅಲ್ಲಿ ಈ ಥರ ಆಯಿತು? ಮತ್ತೊಂದು ಕಡೆ ನಮ್ಮ ರಾಜ್ಯದಲ್ಲಿ ಸಹ ಈ ಒಂದು ಭೂಕುಸಿತ ಉಂಟಾಗಿ ಅಲ್ಲಿ ಸಹ ಸಾವು ನೋವು ಸಂಭವಿಸಿದೆ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿರಿಯ ಭೂವಿಜ್ಞಾನಿ ತಜ್ಞ HSM ಪ್ರಕಾಶ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ನಮ್ಮ ರಾಜ್ಯದಲ್ಲಿ ಕಳೆದ ವಾರ ಭೂಕುಸಿತ ಉಂಟಾಗಿ 4-5 ಜನ ಈಗ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಕಡೆ ಒಬ್ಬ ಮೃತನಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಇದೀಗ ಕೇರಳ ಈ 43 ಜನ ಸಾವನ್ನಪ್ಪಿದ್ದಾರೆ. ಸರ್, ಏನು ರೀಸನ್ ಸರ್ ಅಂತ? ನೋಡಿ, ಈ ರೀತಿಯ ಘಟನೆಗಳು ಸಣ್ಣದೋ ದೊಡ್ಡದೋ 5-10 ವರ್ಷಗಳಿಗೊಮ್ಮೆ ನಡೀತಾನೆ ಇದೆ. 2018-19ರಲ್ಲಿ ಕೇರಳ ಮತ್ತು ಕೊಡಗು ಪ್ರದೇಶದಲ್ಲಾಗಿತ್ತು ದೊಡ್ಡ ಮಟ್ಟದಲ್ಲಿ. ಅದಕ್ಕಿಂತ ಹಿಂದೆ 1951ರಲ್ಲಿ ದೊಡ್ಡ ಘಟನೆ ನಡೀತು ಕೊಡಗು ಕೇರಳ ಪ್ರದೇಶದಲ್ಲಿ. 1924ರಲ್ಲಿ 2018-19 ಯಾವ ರೀತಿ ಆಯಿತು ಅದೇ ಮಟ್ಟದಲ್ಲಿ ಆಗಿತ್ತು. ಸೊ ಈ ರೀತಿ ಆಗಾಗ ಘಟಿಸ್ತಾ ಇರ್ತವೆ. ಇವೆಲ್ಲ ಪರ್ವತ ಪ್ರದೇಶಗಳು, ಇಳಿಜಾರು ಪ್ರದೇಶಗಳಲ್ಲಿ ಮಳೆ ನೀರು ಹೆಚ್ಚಾದಾಗ ಆ ಮಣ್ಣಿನ ಜೊತೆ ಮಿಕ್ಸ್ ಆಗಿ ಜಾರ್ಕೊಂಬರ್ತವೆ. ಜಾರಿ ಕಡಿಮೆಗೆ ಸೇರ್ಕೊಂಡು ಹೋಗುತ್ತೆ ನ್ಯಾಚುರಲ್ ಆಗಿ. ಆದರೆ ಆ ಪ್ರದೇಶಗಳಲ್ಲಿ ಇಳಿಜಾರುಗಳು ಕಟ್ ಮಾಡಿ ನಾವು ರೋಡ್ ಮಾಡೋದು ಅಥವಾ ಹೋಮ್ ಸ್ಟೇಗಳು ಮಾಡೋದು, ವಿಂಡ್ ಮಿಲ್ ಮಾಡೋದು ಅಥವಾ ಪ್ಲಾಂಟೇಷನ್ ಮಾಡೋದು, ಈ ರೀತಿ ಚಟುವಟಿಕೆಗೆ ಬಳಸ್ಕೊಂಡಾಗ ಆ ಸ್ಪೀಡ್ ಜಾಸ್ತಿ ಆಗುತ್ತೆ. ನ್ಯಾಚುರಲ್ ಆಗೋ ರೇಟ್ಗಿಂತ ಹೆಚ್ಚಿನ ಬೇಗನೆ ಆಗ್ಬಿಡುತ್ತೆ. ಸೊ ಆ ರೀತಿ ಹ್ಯೂಮನ್ ಇಂಡ್ಯೂಸ್ಡ್ ಡಿಸಾಸ್ಟರ್ಸ್ ಅಂತ ಹೇಳ್ತೀವಿ. ಈಗ ಶಿರೂರು ಮಾನವ ನಿರ್ಮಿತ, ಅದು ಇಂಜಿನಿಯರ್ ಮಾಡಿರೋ ತಪ್ಪದು. ಯಾಕೆ ಅಂದರೆ ಅಲ್ಲಿ ಹೈವೇ ಕೊಡಲೇಬಾರ್ದಾಗಿತ್ತು, ನುಣ್ಣನೆ ಮಣ್ಣು, ಲ್ಯಾಟ್ರೆಟಿಕ್ ಪ್ರೊಫೈಲ್. ಸೊ ಅದು ಅವಾಯ್ಡ್ ಮಾಡಬೇಕಾಯಿತು. ವೈಡನ್ ಮಾಡಿದ್ದು ದೊಡ್ಡ ತಪ್ಪು, ಟೋ ಕಟಿಂಗ್ ಮಾಡಿದ್ದು ದೊಡ್ಡ ತಪ್ಪು. ಮಳೆ ಇಷ್ಟೇ ಮಟ್ಟದಲ್ಲಿ ಬರುತ್ತೆ ಪ್ರತಿದಿನ ಅಂತ ಹೇಳೋಕ್ಕಾಗಲ್ಲ. ಜೂನ್ 1ರಿಂದ ಸೆಪ್ಟೆಂಬರ್ 30, 120 ದಿನಗಳ ಮಳೆ ದಿನಗಳಲ್ಲಿ ಕೆಲವೊಮ್ಮೆ ಜಾಸ್ತಿ ಬರುತ್ತೆ, ಕೆಲವೊಮ್ಮೆ ಬರಲ್ಲ, ಕೆಲವೊಮ್ಮೆ ಕಡಿಮೆ ಬರುತ್ತೆ. ಈ ರೀತಿ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಅತ್ಯಧಿಕ ಮಳೆ ದಿನಗಳು ಅಂದರೆ ಈ ರೀತಿಯ 520 ಮಿಲಿಮೀಟರ್ 24 ಗಂಟೆ ಒಳಗಡೆ ಮಳೆ ಬಿದ್ದರೆ ಅತಿ ಹೆಚ್ಚಾಗುತ್ತೆ. ಅಷ್ಟು ನೀರು ತಕ್ಷಣ ಮಣ್ಣಿನ ಪದರದಲ್ಲಿ ಸೇರಿಕೊಂಡು ಮಣ್ಣಿನ ಪದರಕ್ಕೆ ಚಾಲನೆ ಕೊಡುತ್ತೆ, ಅದು ಜಾರ್ಕೊಂಡು ಹೋಗುತ್ತೆ. ಜಾರೋದು ಕೂಡ ಈಗ ಇಳಿಜಾರು 30 ಡಿಗ್ರಿ, 40 ಡಿಗ್ರಿ, 50 ಡಿಗ್ರಿ, 60 ಡಿಗ್ರಿ ಈ ರೀತಿ ಇರುತ್ತೆ. 60ಕ್ಕಿಂತ ಜಾಸ್ತಿ ಆದರೆ ತುಂಬ ಪ್ರಮಾದ ಇರುತ್ತೆ. ಅಂಥ ಪ್ರದೇಶಗಳಲ್ಲಿ ನಾವು ಎಚ್ಚರಿಕೆಯಿಂದ ವಿಜ್ಞಾನಿಗಳು ಕೆಲಸ ಮಾಡೋರಲ್ಲಿ ಇಂಜಿನಿಯರ್ಗಳು ಸಹ ಆ ಭೂವಿಜ್ಞಾನಿಗಳ ಮಾಹಿತಿ ತೆಗೆದುಕೊಳ್ಳಲ್ವಾ, ಹೇಗೆ ಸರ್ ಅಂತವರು? ಅದು ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದೆ. ಅದು ನಮ್ಮ GSI ಕಡೆಯಿಂದ ಆಗಿರೋ ಕೆಲಸ ಅಲ್ಲ, ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಕನ್ಸಲ್ಟ್ ಮಾಡಿಲ್ಲ. ಅದಕ್ಕೆ ಅವ್ರ ಕಾಂಟ್ರಾಕ್ಟ್ ಕಡೆಯಿಂದ ಅಥವಾ NH ಕಡೆಯಿಂದನೇ ಜಿಯಾಲಜಿಸ್ಟ್ ಕನ್ಸಲ್ಟ್ ಮಾಡಿದ್ದಾರೆ. ಅಥವಾ ವಿತೌಟ್ ಜಿಯಾಲಜಿಕಲ್ ವರ್ಕ್ ಮ್ಯಾಪಿಂಗ್ ಮಾಡಿಸ್ದಲೇ, ಅಸೆಸ್ ಮಾಡಿದ್ರೆ ಅದು ಅಲೈನ್ಮೆಂಟ್ ಕೊಟ್ಟಿರೋ ಸಾಧ್ಯತೆ ಇದೆ. ಅದ್ರ ವಿವರಗಳು ಸಿಗ್ತಾ ಇಲ್ಲ. NHನಲ್ಲಿ ಅವ್ರದ್ದೇ ಆದ ಭೂವಿಜ್ಞಾನಿಗಳಿದೆ. ಕೆಲವು ಕಷ್ಟ ಇರೋ ಕಾಂಪ್ಲೆಕ್ಸಿಟಿ ಇರೋವಂಥ ಪ್ರದೇಶಗಳಲ್ಲಿ ಹೆಚ್ಚಿನ ಸ್ಟಡಿ ಮಾಡ್ತಾರೆ. ಹಿಂದೆ ನಮ್ಮ ಡಿಪಾರ್ಟ್ಮೆಂಟಿನ ಭೂವಿಜ್ಞಾನಿಗಳು ಎಲ್ಲ ಪ್ರಾಜೆಕ್ಟ್ಗಳಿಗೂ ಕೂಡ ಅಡ್ವೈಸರ್ಸ್ ಆಗಿದ್ರು, ಕನ್ಸಲ್ಟೆಂಟ್ಗಳಾಗಿದ್ದರು. ಈಗ ಹೆಚ್ಚು ಪ್ರಾಜೆಕ್ಟ್ಸ್ಗಳಾಗಿರೋದ್ರಿಂದ ನಾವು ಎಲ್ಲ ಕಡೆ ಹೋಗೋಕ್ಕಾಗ್ತಾಯಿಲ್ಲ. ಆದರೆ ಕ್ರಿಟಿಕಲ್ ಏರಿಯಾಸ್ನಲ್ಲಿ GSI ಕನ್ಸಲ್ಟ್ ಮಾಡಬೇಕಾಗುತ್ತೆ. GSIಗೆ ಮತ್ತು NIRMಗೆ ಇದರಲ್ಲಿ ನಿಪುಣತೆ ಇದೆ. ಈಗ ಇದಕ್ಕೆ ಲ್ಯಾಂಡ್ಸ್ಲೈಡ್ ಸ್ಟಡಿಗೋಸ್ಕರ ಒಂದು ಎಕ್ಸ್ಕ್ಲೂಸಿವ್ ಇನ್ಸ್ಟಿಟ್ಯೂಟ್ನ ಡೆಲ್ಲಿನಲ್ಲಿ ಓಪನ್ ಮಾಡಿದ್ದೀವಿ. ಅಲ್ಲಿನ ವಿಜ್ಞಾನಿಗಳು ಈವನ್ ವಾರ್ನಿಂಗ್ ಕೊಡುವಷ್ಟು ಮಟ್ಟಿಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ವಾರ್ನಿಂಗ್ ಅಂದರೆ ಈಗ ಲ್ಯಾಂಡ್ಸ್ಲೈಡ್ ಸ್ಲೋ ಮೂಮೆಂಟ್ ಇರುತ್ತೆ, ಕ್ರೀಪ್ ಅಂತ ಹೇಳ್ತೀವಿ. ಅದು ಹೆಚ್ಚಾಗಿ ಸ್ಲೈಡ್ ಯಾವಾಗ ಆಗ್ಬೋದು ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಪ್ರಯತ್ನಗಳು ನಡೆದಿವೆ. ಅದರ್ವೈಸ್ ಇದೆಲ್ಲ ಡಿಕೇಡ್ಸ್ ಗಟ್ಟಲೆ, ಶತಮಾನಗಟ್ಟಲೆ ಆ ಮೂಮೆಂಟ್ ಇದ್ದೇ ಇರುತ್ತೆ ಬೆಟ್ಟದ ಇಳಿಜಾರಿನಲ್ಲಿ. ಟ್ರಿಗರಿಂಗ್ ಪಾಯಿಂಟ್ ಬಂದಾಗ ಒಮ್ಮೆಲೆ ಜಾರು ಬಂದುಬಿಡ್ತವೆ. ಆ ಟ್ರಿಗರಿಂಗ್ ಪಾಯಿಂಟ್ ಯಾವಾಗ ಅನ್ನೋದ್ರ ಬಗ್ಗೆ ಡಿಸಿಷನ್ ತಗೊಬೇಕಾಗುತ್ತೆ. ಒಂದು ಸ್ಪಾಟ್ ಸ್ಟಡಿ, ಇನ್ನೊಂದು ಮಳೆ ಎಷ್ಟು ಮಟ್ಟಿನ ಮಳೆ ಬರ್ತಾ ಇದೆ. ಈಗ ಆರ್ಡಿನರಿ ಮಳೆ 150 ಮಿಲಿಮೀಟರ್ 100 ಮೀಟ್ರ್ ಒಳಗಡೆ ಇದೆಯೋ, ಈ ರೀತಿ 400, 500, 600 ಮಿಲಿಮೀಟರ್ ಏಕ್ದಮ್ ಬೀಳ್ತಾ ಇದೆಯೋ, ಇದ್ರ ಬಗ್ಗೆ ಮಾಹಿತಿ ತಗೊಬೇಕು. ಇದು IMD ಅವರು ಕೆಲವು ಸಮಯದಲ್ಲಿ ಹೇಳ್ತಾರೆ, ರೆಡ್ ಅಲರ್ಟ್ ಅಂತ ಕೊಟ್ಟುಬಿಡ್ತಾರೆ. ಬಟ್ ಕ್ವಾಂಟಿಫೈ ಮಾಡೋಕ್ಕಾಗ್ತಾ ಇಲ್ಲ. ಅದು ಕಷ್ಟ ಇದೆ. ಭೂವಿಜ್ಞಾನಿಗಳಿಗೂ ಕೂಡ ಕಷ್ಟ ಇದೆ, ಹವಾಮಾನ ತಜ್ಞರಿಗೂ ಕೂಡ ಕಷ್ಟ ಇದೆ. ಆದರೆ ಈ ಹವಾಮಾನ ಬದಲಾವಣೆಗೆ ಕಾರ್ಬನ್ ಡೈಆಕ್ಸೈಡ್ ಮಾತ್ರನೇ ಕಾರಣ ಅಲ್ಲ, ಈ ಆರ್ಡಿನರಿ ಮೋಡಗಳು ಮಾತ್ರನೇ ಕಾರಣ ಅಲ್ಲ. ಈ ಮುಂಗಾರು ಮತ್ತು ಹಿಂಗಾರು ಅನ್ನೋದೇನಿದೆ
ಅದರ ಪ್ಯಾಟ್ರನ್ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಏನಿದೆ ಅದು ನಾವು ಅರ್ಥ ಮಾಡ್ಕೋಬೇಕು. ಸೊ ಇತ್ತೀಚಿನ ಅಧ್ಯಯನದ ಪ್ರಕಾರ, ನನ್ನ ಒಂದು ಸಂಶೋಧನೆಯ ಪ್ರಕಾರ, ಈ ನೆಲದ ಮೇಲಿನ ಜ್ವಾಲಾಮುಖಿಗಳಿರ್ಬೋದು, ಹೆಚ್ಚಿನದಾಗಿ ಸಮುದ್ರದ ಒಳಗಡೆ ಇರತಕ್ಕಂಥ ಜ್ವಾಲಾಮುಖಿಗಳೇನಿವೆ, ಸಮುದ್ರ ತಳದಲ್ಲಿ ತುಂಬ ದೊಡ್ಡ ಪ್ರಮಾಣದ ಮಟ್ಟದ ಜ್ವಾಲಾಮುಖಿಗಳಿವೆ. ಅವು ಸ್ಫೋಟಿಸಿದಾಗ ಸಾಕಷ್ಟು ಆವಿ ಜನ್ರೇಟ್ ಆಗುತ್ತೆ, ಮೋಡ ಜನ್ರೇಟ್ ಆಗಿ ಮಳೆ ಬರುತ್ತೆ. ಅದನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ಕೆಲವು ಆಪ್ಗಳ ಮೂಲಕ ಸಮುದ್ರ ತಳದಲ್ಲಿ ಆಗ್ತಕ್ಕಂಥ ವಾಲ್ಕ್ಯಾನಿಕ್ ಅರ್ಥಕ್ವೇಕ್ಸ್ ಬಗ್ಗೆ ಮಾಹಿತಿ ಬರುತ್ತೆ. ಅದನ್ನು ಕಲೆಕ್ಟ್ ಮಾಡಿ, ಇಂಟರ್ಪ್ರೇಟ್ ಮಾಡಿ ನಾವು ಸಿದ್ಧತೆ ಮಾಡ್ಕೋಬೇಕು. ಈ ಒಂದು ವಯನಾಡಿನ ದುರ್ಘಟನೆಗೆ ಕಾರಣ, ಮೊನ್ನೆ ಬೆಳಿಗ್ಗೆ ಇಂಡಿಯನ್ ಓಷನ್ನಲ್ಲಿ RTJ ಅಂತ ಒಂದು ಜಾಗ ಇದೆ, ರೋಡ್ರಿಕ್ಸ್ ಟ್ರಿಪಲ್ ಜಂಕ್ಷನ್ ಅಂತ. ಅದರ ಸೌತ್ ವೆಸ್ಟಲ್ಲಿ ಒಂದು ರಿಡ್ಜ್ ಇದೆ, ಸೌತ್ ವೆಸ್ಟ್ ಇಂಡಿಯನ್ ರಿಡ್ಜ್ ಅಂತ. ಅದರಲ್ಲಿ ಎಫ್ಯೂಷನ್ ಆಗಿದೆ, ವಾಲ್ಕ್ಯಾನಿಕ್ ಆ್ಯಕ್ಟಿವಿಟಿ ಆಗಿದೆ. ನೆಲದ ಮೇಲಿನ ಆ್ಯಕ್ಟಿವಿಟಿ ಎರಪ್ಷನ್ ಅಂತೀವಿ, ಈ ಸಮುದ್ರದ ಒಳಗಡೆ ಎಫ್ಯೂಷನ್ ಅಂತೀವಿ, ಸ್ಲೋ ಎರಪ್ಷನ್ ಅದು. ಸೊ ಅಲ್ಲಿ ಅಗಾಧ ಪ್ರಮಾಣದ ಲಾವ ಹೊರಗಡೆ ಬರುತ್ತೆ. ಅದು ಸಮುದ್ರದ ನೀರಿನ ಜೊತೆ ರಿಯಾಕ್ಟ್ ಆಗಿ ವೇಪರ್ ಜನ್ರೇಟ್ ಆಗುತ್ತೆ. 1000 ಡಿಗ್ರಿ ಸೆಂಟಿಗ್ರೇಡ್ ಎಗೇನ್ಸ್ಟ್ 10 or 15 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್. ಸೊ ಇನ್ಸ್ಟಂಟೇನಿಯಸ್ ಆಗಿ ವೇಪರ್ ಜನ್ರೇಟ್ ಆಗುತ್ತೆ. ಅದು ಮೋಡ ಆಗಿ ಎಲ್ಲೋ ಒಂದು ಕಡೆ ಮಳೆ ಬೀಳುತ್ತೆ. ಆ ದಿಢೀರ್ ಮಳೆಗಳಿಗೆ ಕಾರಣ ಈ ರೀತಿಯ ಕ್ವಿಕ್ ಪ್ರೆಸಿಪಿಟೇಷನ್ ಅಂತ ನಾವೇನು ಹೇಳ್ತೀವಿ. ಅದಕ್ಕೆ ಕಾರಣ ಈ ಸ್ಮಾಲ್ ಮೈನ್ಯೂಟ್ ವಾಲ್ಕ್ಯಾನಿಕ್ ಆ್ಯಶ್ ಪಾರ್ಟಿಕಲ್ಸ್ ಅಂತ. ಆ ಪಾರ್ಟಿಕಲ್ಸ್ ವಾಲ್ಕ್ಯಾನಿಕ್ ಎರಪ್ಷನ್ ಜೊತೆಯಲ್ಲೇ ಬರುತ್ತೆ. ಅದು ಬಂದಾಗ ಅದು ನ್ಯೂಕ್ಲಿಯಸ್ ಆಗುತ್ತೆ, ಪ್ರೆಸಿಪಿಟೇಷನ್ ಆಗುತ್ತೆ, ವಾಟರ್ ಮಾಲಿಕ್ಯೂಲ್ ಆಗುತ್ತೆ, ವಾಟರ್ ಡ್ರಾಪ್ಲೆಟ್ ಆಗುತ್ತೆ, ಡ್ರಾಪ್ಸ್ ಆಗ್ತವೆ. ದೆನ್ ಕ್ಲೌಡ್ ದೊಡ್ಡದಾಗಿ ದೊಡ್ಡ ಮಳೆ ಬೀಳುತ್ತೆ. ಸೊ ಈ ಕ್ವಿಕ್ ಪ್ರೆಸಿಪಿಟೇಷನ್ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕು. ಸ್ಲೋ ಮಳೆ, ಮುಂಗಾರು ಪ್ಯಾಟ್ರನ್ನು ರಾತ್ರಿ ಎಲ್ಲ ಬೀಳ್ತಾ ಇರುತ್ತೆ, ಜಟಿ ಮಳೆ, ಅದರಿಂದ ನಮಗೆಲ್ಲೂ ಅಪಾಯ ಇಲ್ಲ. ಆದರೆ ಈ ರೀತಿಯ 400-500 ಮಿಲಿಮೀಟರ್ ದೋ ಅಂತ ಬೀಳುತ್ತಲ್ಲ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನ ಬೇಕಾಗುತ್ತೆ. ಸರ್, ಯಾಕೆ ಸರ್ ಪದೇ ಪದೇ ಕೇರಳದಲ್ಲಿ ಈ ಥರ ಘಟನೆಗಳು ಸಂಭವಿಸ್ತವೆ? ನೋಡಿ, ಕೇರಳದ ದಕ್ಷಿಣ ತುದಿಯಿಂದ ಗುಜರಾತ್ ತನಕ ಈ ಪಶ್ಚಿಮದ ಘಟ್ಟಗಳು ಹೋಗ್ತವೆ. ಆ ಪಶ್ಚಿಮ ಘಟ್ಟಗಳು ಎತ್ತರದ ಪ್ರದೇಶಗಳು, 4000 ಅಡಿ, ಕೆಲವು ಜಾಗಗಳಲ್ಲಿ 5000 ಅಡಿ ಕೂಡ ಇದೆ. ಸೊ ಅಷ್ಟು ಪರ್ವತ ಪ್ರದೇಶಗಳು ಒಂದು ರೀತಿ ಗೋಡೆ ಇದ್ದಾಗೆ. ಸೌತ್ ವೆಸ್ಟ್ ಸೈಡಿಂದ, ಕೇರಳ ಕಡೆಯಿಂದ ಮಾರುತಗಳು ಬಂದರೂ ಕೂಡ, ಅಥವಾ ನಾರ್ತ್ ಈಸ್ಟ್ ಕಡೆಯಿಂದ ಹಿಂಗಾರಿನ ಮಾರುತಗಳು ಬಂದರೂ ಕೂಡ, ಅಲ್ಲಿ ತಡೆಗೋಡೆ ಆದಂಗೆ ಆಗುತ್ತೆ, ಅಲ್ಲಿ ಹೆಚ್ಚು ಪ್ರೆಸಿಪಿಟೇಷನ್ ಆಗುತ್ತೆ. ಸೊ ಅರೇಬಿಯನ್ ಸಿ ಕಡೆಯಿಂದ ಬಂದ ಮಾರುತಗಳು ಮೊದಲು ಕೇರಳದಲ್ಲಿ ಮಳೆ ಬೀಳಿಸ್ತವೆ, ಅಲ್ಲಿಂದ ಕರ್ನಾಟಕಕ್ಕೆ ಬರುತ್ತೆ. ನಮ್ಮ ಆಗುಂಬೆ ಮತ್ತು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಇಲ್ಲೆಲ್ಲ ಚಿಕ್ಕಮಗಳೂರು, ಇಲ್ಲೆಲ್ಲ ಇಲ್ಲಿಂದ ಮುಂದಕ್ಕೆ ಹೋಗಿ ಮಹಾರಾಷ್ಟ್ರಕ್ಕೆ ಹೋಗುತ್ತೆ, ರತ್ನಗಿರಿ, ಅಲ್ಲಿಂದ ಪಶ್ಚಿಮ ಮಹಾಬಲೇಶ್ವರ, ಪಂಚಗಣಿ, ಆ ರೀತಿ ಹೋಗುತ್ತೆ. ಸ್ವಲ್ಪ ಭಾಗ ಕೇರಳ ಕೂಡ ಹೋಗುತ್ತೆ. ಮೊದಲು ಕೇರಳದಲ್ಲೇ ಹೆಚ್ಚಿನ ಪ್ರೆಸಿಪಿಟೇಷನ್ ಆಗೋದು, ಆಮೇಲೆ ನಮ್ಮ ಕೊಡಗು, ಆಮೇಲೆ ಹಾಸನ, ಆಮೇಲೆ ಚಿಕ್ಕಮಗಳೂರು, ಶಿವಮೊಗ್ಗ, ಈ ರೀತಿ ಆಗ್ತಾ ಹೋಗುತ್ತೆ. ಸೊ ಕೇರಳದಲ್ಲಿ ಮಳೆಗಾಲದಲ್ಲಿ ಅಲ್ಲಿ ಯಾವಾಗಲೂ ಕೊಡ ಇಟ್ಕೊಂಡೇ ಓಡಾಡ್ತಾರೆ ಜನ. ಸೊ ಅವ್ರಿಗೆ ಅಭ್ಯಾಸ ಆಗೋಗಿದೆ. ಸೊ ಪ್ರಪಂಚದಲ್ಲಿ ಎಲ್ಲರೂ ಯಾರಾದರೂ ಕೊಡ ಇಟ್ಕೊಂಡು ಓಡಾಡೋರಿದ್ದರೆ ಅವ್ರು ಕೇರಳದವರು ಅಂತ. ಸೊ ಅಷ್ಟರ ಮಟ್ಟಿಗೆ ಅದು ಮಳೆ ಅಭ್ಯಾಸ ಆಗೋಗಿದೆ ಅವರಿಗೆ. ಆದರೆ ಈ ರೀತಿಯ ದಿಢೀರ್ ಮಳೆಗಳು ತುಂಬ ಅಪಾಯಕಾರಿ. ಇದು 1924ರಲ್ಲಾಗಿತ್ತು, 51ರಲ್ಲಾಗಿತ್ತು, ನಂತರ 2018-19ರಲ್ಲಾಗಿತ್ತು, ಈಗಾಗಿದೆ. ಈಗ ಇದು ಚಿಕ್ಕ ಘಟನೆ ಅಂತಲೇ ಹೇಳ್ಬೋದು. ಒಂದು ಕುಸಿತ, 3 ಹಳ್ಳಿಗಳು ಹಾದಿನಲ್ಲಿವೆ, ಅವುಗಳಲ್ಲಿ ಜನ ಸಿಕ್ಕೊಂಡಿದ್ದಾರೆ. ಹಾದಿನಲ್ಲಿ ಹಳ್ಳಿಗಳಿಲ್ಲದೆ ಇದ್ದರೆ, ಗ್ರಾಮಗಳಿಲ್ಲದೆ ಇದ್ದರೆ ಇದು ನ್ಯೂಸೇ ಆಗ್ತಿರಲಿಲ್ಲ. ಕುಸಿತ ಆಯಿತು, ಹರ್ಕೊಂಡು ಹೋಗ್ಬಿಡುತ್ತೆ ಅಲ್ವಾ, ಪರ್ವತ ಪ್ರದೇಶ ಆಗಿದ್ದರೆ ಏನೋ ಸಾವಿರಾರು ಮರಗಳು ಬಿದ್ದೋಗ್ಬಿಡ್ಬೋದಾಗಿತ್ತು ಅಷ್ಟೇ. ಆದರೆ ಗ್ರಾಮಗಳು, ಲೊಕೇಶನ್ಸ್, ಈ ರೀತಿಯ ಜಾಗಗಳಿದೆಯಾ ಅದ್ರ ಬಗ್ಗೆ ನಮ್ಮ ಡಿಪಾರ್ಟ್ಮೆಂಟ್ನವ್ರು ವರದಿ ಕೊಟ್ಟಿದ್ದಾರೆ. ಸೆಸ್ ಅಂತ ಇದೆ ಶಿವಣ್ಣಂನಲ್ಲಿ, ಸೆಂಟರ್ ಫಾರ್ ಅರ್ತ್ ಸೈನ್ಸ್ ಸ್ಟಡೀಸ್, ಅವರು ಕೂಡ ವಿಶೇಷ ಅಧ್ಯಯನ ಮಾಡಿದ್ದಾರೆ. ನಮ್ಮ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ರಿಪೋರ್ಟ್ಸ್ ಕೂಡ ಇವೆ. ನಾವು ಪ್ರತಿ ವರ್ಷ ಸ್ಟಡಿ ಮಾಡಿ ಎಲ್ಲೆಲ್ಲಿ ಅಪಾಯ ಇದೆಯೋ ಅಲ್ಲೆಲ್ಲ ನಾವು ವರದಿ ಕೊಡ್ತೀವಿ DC-ಗೆ ಮತ್ತು ಸರ್ಕಾರಕ್ಕೆ. ಅದನ್ನು ಗಂಭೀರವಾಗಿ ತಗೊಬೋದು. ಇದು ಒಂದು ಪಾಠ. ಕೇರಳ ಸರ್ಕಾರ ಗಂಭೀರವಾಗಿ ತಗೊಂಡಿಲ್ಲವ ಅಂತ ಈ ಒಂದು ವಿಚಾರಕ್ಕೆ? ಇಲ್ಲ, ಗ್ರಾಮ ಸ್ಥಳಾಂತರ ಮಾಡಿದರೆ ಈ ರೀತಿ ಆಗ್ತಿರಲಿಲ್ಲ. ಅಂದರೆ ಇದು ಸ್ಟಾರ್ಟಿಂಗ್ ಎಲ್ಲ ಮಾಹಿತಿ ನೀಡಿದ್ದಾರೆ, ರಿಪೋರ್ಟ್ಸ್ ಇದೆ ಇದಕ್ಕೆಲ್ಲ. ಅದನ್ನು ಪ್ರತಿಯೊಂದು ಜಾಗದ ಮಾಹಿತಿ ಇರುತ್ತೆ. ಪರ್ವತ ಒಂದು ಬೆಟ್ಟ ಇದೆ ಅಂದರೆ ಆ ಬೆಟ್ಟದ ಪೂರ್ತಿ ಅಸೆಸ್ಮೆಂಟ್ ಆಗಿರುತ್ತೆ.
ಆ್ಯಂಡ್ ಹಿಂದೆ ಯಾವಾಗ ಆಗಿದೆ ಅದರ ಸ್ಕಾರ್ಸ್ ಅಂತೀವಿ. ಈಗ ಯಾವಲೋ 100 ವರ್ಷ 500 ವರ್ಷ 1000 ವರ್ಷ ಕೆಳಗಡೆ ಆಗಿದ್ರೆ ಆ ಪೇಲಿಯೋ ಸ್ಲೈಡ್ನ ಒಂದು ಉಳಿಕೆ ಇರುತ್ತೆ, ಅದನ್ನು ಕೂಡ ಕಂಡುಹಿಡಿತೀವಿ ನಾವು. ಈ ಜಾಗದಲ್ಲಿ ಇದೇ ಫಸ್ಟ್ ಟೈಮ್ ಆಗ್ತಾ ಇದೆಯಾ, ಹಿಂದೆ ಆಗಿದೆಯಾ, ಅದು ಯಾವ ರೀತಿ ಸ್ಲೈಡು, ಪ್ರೋಗ್ರೆಸಿವ್ ಸ್ಲೈಡ್, ಎಲ್ಲ ಅರ್ಥ ಮಾಡಿಕೊಂಡು. ಅಂದರೆ ಸರ್ ಈಗ ಸರ್ಕಾರ ಮತ್ತು ಅಧಿಕಾರಿ ಎಡವಟ್ಟಿನಿಂದ ಈ ಥರ ಎಲ್ಲ ಘಟನೆಗಳು ಸಂಭವಿಸ್ತವ ಅಂತ? ಎಡವಟ್ಟು ಅಲ್ಲ, ಅಧಿಕಾರಿಗಳು ವಿಜ್ಞಾನಿಗಳು ಇದು ಕೊಟ್ಟಿರ್ತಾರೆ. ಈಗ ಆಗ ತನಕ ಏನು ಮಾಡೋಕ್ಕಲ್ಲ. ಈ ಘಟನೆ ಆದಮೇಲೆ ಮಳೆಗಾಲ ಮುಗಿದ್ಮೇಲೆ ಎಲ್ಲ ಮರೆತು ಬಿಡ್ತಾರೆ. ಇನ್ನು ಮುಂದಿನ ಮಳೆಗಾಲದ ತನಕ ಯಾರೂ ಯೋಚನೆ ಮಾಡಿಲ್ಲ. ಆ ಥರ ಅಲ್ಲ, ಎಲ್ಲಾದರೂ ಒಂದು ಆಯಿತು ಅಂದರೆ ಅದನ್ನು ಕಂಪ್ಲೀಟ್ ಸ್ಟಡಿ ಮಾಡಿ ಎಷ್ಟು 100% ಸೇಫ್ ಮಾಡ್ಬೋದು ಅದು ಮಾಡಬೇಕು. ಅದು ಮಾಡಲ್ಲ. ನಾನು ರಾಜಕೀಯವಾಗಿ ನಾನೇನು ಕಾಮೆಂಟ್ ಮಾಡಲ್ಲ, ಯಾಕೆಂದರೆ ಅದರಿಂದ ಪ್ರಯೋಜನ ಇಲ್ಲ. ನಮ್ಮ ರಾಜಕಾರಣಿಗಳು ಅಷ್ಟರ ಮಟ್ಟಿಗೆ ಒಂಥರ ಇನರ್ಟ್ ಆಗ್ಬಿಟ್ಟಿದ್ದಾರೆ. ಜನರ ಸಮಸ್ಯೆಗಳಿಗೆ ತಾತ್ಕಾಲಿಕವಾಗಿ ಏನೋ ಒಂದು ಪರಿಹಾರ ಮಾಡಿಬಿಟ್ಟು ಮರೆತು ಬಿಡ್ತಾರೆ. ಅದಲ್ಲ, ಭೂವಿಜ್ಞಾನಿಗಳ ಸಲಹೆ ತಗೊಂಡು ಅದನ್ನು ಎಲ್ಲೆಲ್ಲಿ ಅಪಾಯ ಇದೆ, ಏನು ಮಾಡಬೇಕು ಅದನ್ನು ಮಾಡಬೇಕು. ನನಗೆ ಇತ್ತೀಚಿನ ರಾಜಕೀಯ ಧೋರಣೆಗಳ ಬಗ್ಗೆ ನಿರಾಶೆ ಇದೆ. ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಲ್ಲ. ಸಮಾಜಮುಖಿ ಕಾರ್ಯ ಆಗ್ತಾಯಿಲ್ಲ. ಸಮಸ್ಯೆ ಬಂದಾಗ ಏನೋ ಒಂದು 50 ಕೋಟಿ 100 ಕೋಟಿ ಖರ್ಚು ಮಾಡಿ ಪರಿಹಾರ ಅಂತ ಕೊಟ್ಟು ವಿಷಯ ಮುಗಿಸ್ಬಿಡ್ತಾರೆ. ಎಷ್ಟೋ ಜೀವಗಳು ಬಲಿಯಾಗಿದೆ, 100ಕ್ಕಿಂತ ಹೆಚ್ಚು ಆಗೋ ಚಾನ್ಸ್ ಇದೆ. ಯಾಕೆಂದರೆ ಆ 3 ಗ್ರಾಮಗಳ ಅದರಲ್ಲಿ ದಾರಿನಲ್ಲಿವೆ. ಎಷ್ಟು ಮನೆಗಳು ಕುಸಿದೋಗಿದೆಯೋ, ಮನೆಗಳಲ್ಲಿದ್ದವ್ರು ಎಷ್ಟು ಜನ ಒಳಗಡೆ ಸಿಕ್ಕೊಂಡಿದ್ದಾರೆ ಕೆಸರಲ್ಲಿ. ಈಗ ಫೈನಲ್ ಟ್ಯಾಲಿ ಯಾವಾಗ ಗೊತ್ತಾಗುತ್ತೆ ಅಂದರೆ ಇದೆಲ್ಲ ಆದಮೇಲೆ ಊರಿನ ಜನ ಒಂದು ಸರಿ ಸೇರ್ಕೊಂಡು ಎಷ್ಟು ಜನ ಇದ್ದರೂ ಎಷ್ಟು ಜನ ಕಣ್ಮರೆ ಆಗಿದ್ದಾರೆ ಅದೊಂದು ಲೆಕ್ಕ ಹಾಕಿದ್ರೆ ಅವಾಗ ಗೊತ್ತಾಗುತ್ತೆ. ಆಗ